ಬಿಜೆಪಿಗೆ ಆಗೋ ಲಾಭ ಆಗ್ತಾ ಇದೆ ನೋಡಿ. 2028ಕ್ಕೆ BJP ಮತ್ತು JDS ಮೈತ್ರಿಕೂಟದ ಸರ್ಕಾರವನ್ನು ತರಲಿಕ್ಕೆ ಈ ರಾಜ್ಯದ ಜನ ಆಲ್ರೆಡಿ ತೀರ್ಮಾನವನ್ನು ಮಾಡಿದ್ದಾರೆ. 3 ವರ್ಷದಿಂದ ಸಿದ್ದರಾಮಯ್ಯನವರು ಆಡಳಿತವನ್ನು ಕೊಡ್ತಾಯಿದ್ರು, ಅವ್ರನ್ನ ಆಡಳಿತವನ್ನು ನಡೆಸ್ತಾ ಇದ್ರು. ಅದ್ರ ಬಗ್ಗೆ ಜನಕ್ಕೆ ಏನು ಅಭಿಪ್ರಾಯ ಇದೆ, ಏನು ಅಭಿಪ್ರಾಯ ಇಲ್ಲ ಅನ್ನೋದು ನಿಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಜನಕ್ಕೂ ಮನವರಿಕೆ ಆಗಿದೆ, ಹಾಗೂ ಮಾಧ್ಯಮಗಳಿಗೂ ಅದ್ರ ಬಗ್ಗೆ ಅರಿವಿದೆ. ಅದ್ರ ಬಗ್ಗೆ ಮತ್ತೆ ಪದೇ ಪದೇ ಅವರು ಆ ಚೇರಿಂದ ಕೆಳಗಿಳಿದಿರುವಂಥ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಇನ್ನು ಉಳಿದಿರುವ 2 ವರ್ಷ DK ಶಿವಕುಮಾರ್ ಅವರಿಗೆ ಸಿಗ್ತಾ ಇದೆ. ಅವ್ರು ಒಳ್ಳೆಯ ಆಡಳಿತವನ್ನು ಕೊಡಲಿ ಅಂತ ಹೇಳುವಂಥದ್ದು ನಮ್ಮ ಆಶಾಭಾವನೆ ಆಗಿದೆ. ಥ್ಯಾಂಕ್ ಯು. ಬಿಜೆಪಿಗೆ ಆಗೋ ಲಾಭ ಆಗ್ತಾ ಇದೆ ನೋಡಿ. 2028ಕ್ಕೆ BJP ಮತ್ತು JDS ಮೈತ್ರಿಕೂಟದ ಸರ್ಕಾರವನ್ನು ತರಲಿಕ್ಕೆ ಈ ರಾಜ್ಯದ ಜನ ಆಲ್ರೆಡಿ ತೀರ್ಮಾನವನ್ನು ಮಾಡಿದ್ದಾರೆ. 3 ವರ್ಷದಿಂದ ಸಿದ್ದರಾಮಯ್ಯನವರು ಆಡಳಿತವನ್ನು ಕೊಡ್ತಾಯಿದ್ರು, ಅವ್ರನ್ನ ಆಡಳಿತವನ್ನು ನಡೆಸ್ತಾ ಇದ್ರು. ಅದ್ರ ಬಗ್ಗೆ ಜನಕ್ಕೆ ಏನು ಅಭಿಪ್ರಾಯ ಇದೆ, ಏನು ಅಭಿಪ್ರಾಯ ಇಲ್ಲ ಅನ್ನೋದು ನಿಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಜನಕ್ಕೂ ಮನವರಿಕೆ ಆಗಿದೆ, ಹಾಗೂ ಮಾಧ್ಯಮಗಳಿಗೂ ಅದ್ರ ಬಗ್ಗೆ ಅರಿವಿದೆ. ಅದ್ರ ಬಗ್ಗೆ ಮತ್ತೆ ಪದೇ ಪದೇ ಅವರು ಆ ಚೇರಿಂದ ಕೆಳಗಿಳಿದಿರುವಂಥ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಇನ್ನು ಉಳಿದಿರುವ 2 ವರ್ಷ DK ಶಿವಕುಮಾರ್ ಅವರಿಗೆ ಸಿಗ್ತಾ ಇದೆ. ಅವ್ರು ಒಳ್ಳೆಯ ಆಡಳಿತವನ್ನು ಕೊಡಲಿ ಅಂತ ಹೇಳುವಂಥದ್ದು ನಮ್ಮ ಆಶಾಭಾವನೆ ಆಗಿದೆ. ಥ್ಯಾಂಕ್ ಯು. ಬಿಜೆಪಿಗೆ ಆಗೋ ಲಾಭ ಆಗ್ತಾ ಇದೆ ನೋಡಿ. 2028ಕ್ಕೆ BJP ಮತ್ತು JDS ಮೈತ್ರಿಕೂಟದ ಸರ್ಕಾರವನ್ನು ತರಲಿಕ್ಕೆ ಈ ರಾಜ್ಯದ ಜನ ಆಲ್ರೆಡಿ ತೀರ್ಮಾನವನ್ನು ಮಾಡಿದ್ದಾರೆ. 3 ವರ್ಷದಿಂದ ಸಿದ್ದರಾಮಯ್ಯನವರು ಆಡಳಿತವನ್ನು ಕೊಡ್ತಾಯಿದ್ರು, ಅವ್ರನ್ನ ಆಡಳಿತವನ್ನು ನಡೆಸ್ತಾ ಇದ್ರು. ಅದ್ರ ಬಗ್ಗೆ ಜನಕ್ಕೆ ಏನು ಅಭಿಪ್ರಾಯ ಇದೆ, ಏನು ಅಭಿಪ್ರಾಯ ಇಲ್ಲ ಅನ್ನೋದು ನಿಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಜನಕ್ಕೂ ಮನವರಿಕೆ ಆಗಿದೆ, ಹಾಗೂ ಮಾಧ್ಯಮಗಳಿಗೂ ಅದ್ರ ಬಗ್ಗೆ ಅರಿವಿದೆ. ಅದ್ರ ಬಗ್ಗೆ ಮತ್ತೆ ಪದೇ ಪದೇ ಅವರು ಆ ಚೇರಿಂದ ಕೆಳಗಿಳಿದಿರುವಂಥ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಇನ್ನು ಉಳಿದಿರುವ 2 ವರ್ಷ DK ಶಿವಕುಮಾರ್ ಅವರಿಗೆ ಸಿಗ್ತಾ ಇದೆ. ಅವ್ರು ಒಳ್ಳೆಯ ಆಡಳಿತವನ್ನು ಕೊಡಲಿ ಅಂತ ಹೇಳುವಂಥದ್ದು ನಮ್ಮ ಆಶಾಭಾವನೆ ಆಗಿದೆ. ಥ್ಯಾಂಕ್ ಯು. ಬಿಜೆಪಿಗೆ ಆಗೋ ಲಾಭ ಆಗ್ತಾ ಇದೆ ನೋಡಿ. 2028ಕ್ಕೆ BJP ಮತ್ತು JDS ಮೈತ್ರಿಕೂಟದ ಸರ್ಕಾರವನ್ನು ತರಲಿಕ್ಕೆ ಈ ರಾಜ್ಯದ ಜನ ಆಲ್ರೆಡಿ ತೀರ್ಮಾನವನ್ನು ಮಾಡಿದ್ದಾರೆ. 3 ವರ್ಷದಿಂದ ಸಿದ್ದರಾಮಯ್ಯನವರು ಆಡಳಿತವನ್ನು ಕೊಡ್ತಾಯಿದ್ರು, ಅವ್ರನ್ನ ಆಡಳಿತವನ್ನು ನಡೆಸ್ತಾ ಇದ್ರು. ಅದ್ರ ಬಗ್ಗೆ ಜನಕ್ಕೆ ಏನು ಅಭಿಪ್ರಾಯ ಇದೆ, ಏನು ಅಭಿಪ್ರಾಯ ಇಲ್ಲ ಅನ್ನೋದು ನಿಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಜನಕ್ಕೂ ಮನವರಿಕೆ ಆಗಿದೆ, ಹಾಗೂ ಮಾಧ್ಯಮಗಳಿಗೂ ಅದ್ರ ಬಗ್ಗೆ ಅರಿವಿದೆ. ಅದ್ರ ಬಗ್ಗೆ ಮತ್ತೆ ಪದೇ ಪದೇ ಅವರು ಆ ಚೇರಿಂದ ಕೆಳಗಿಳಿದಿರುವಂಥ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಇನ್ನು ಉಳಿದಿರುವ 2 ವರ್ಷ DK ಶಿವಕುಮಾರ್ ಅವರಿಗೆ ಸಿಗ್ತಾ ಇದೆ. ಅವ್ರು ಒಳ್ಳೆಯ ಆಡಳಿತವನ್ನು ಕೊಡಲಿ ಅಂತ ಹೇಳುವಂಥದ್ದು ನಮ್ಮ ಆಶಾಭಾವನೆ ಆಗಿದೆ. ಥ್ಯಾಂಕ್ ಯು. ಬಿಜೆಪಿಗೆ ಆಗೋ ಲಾಭ ಆಗ್ತಾ ಇದೆ ನೋಡಿ. 2028ಕ್ಕೆ BJP ಮತ್ತು JDS ಮೈತ್ರಿಕೂಟದ ಸರ್ಕಾರವನ್ನು ತರಲಿಕ್ಕೆ ಈ ರಾಜ್ಯದ ಜನ ಆಲ್ರೆಡಿ ತೀರ್ಮಾನವನ್ನು ಮಾಡಿದ್ದಾರೆ. 3 ವರ್ಷದಿಂದ ಸಿದ್ದರಾಮಯ್ಯನವರು ಆಡಳಿತವನ್ನು ಕೊಡ್ತಾಯಿದ್ರು, ಅವ್ರನ್ನ ಆಡಳಿತವನ್ನು ನಡೆಸ್ತಾ ಇದ್ರು. ಅದ್ರ ಬಗ್ಗೆ ಜನಕ್ಕೆ ಏನು ಅಭಿಪ್ರಾಯ ಇದೆ, ಏನು ಅಭಿಪ್ರಾಯ ಇಲ್ಲ ಅನ್ನೋದು ನಿಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಜನಕ್ಕೂ ಮನವರಿಕೆ ಆಗಿದೆ, ಹಾಗೂ ಮಾಧ್ಯಮಗಳಿಗೂ ಅದ್ರ ಬಗ್ಗೆ ಅರಿವಿದೆ. ಅದ್ರ ಬಗ್ಗೆ ಮತ್ತೆ ಪದೇ ಪದೇ ಅವರು ಆ ಚೇರಿಂದ ಕೆಳಗಿಳಿದಿರುವಂಥ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಇನ್ನು ಉಳಿದಿರುವ 2 ವರ್ಷ DK ಶಿವಕುಮಾರ್ ಅವರಿಗೆ ಸಿಗ್ತಾ ಇದೆ. ಅವ್ರು ಒಳ್ಳೆಯ ಆಡಳಿತವನ್ನು ಕೊಡಲಿ ಅಂತ ಹೇಳುವಂಥದ್ದು ನಮ್ಮ ಆಶಾಭಾವನೆ ಆಗಿದೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.